ಎಕ್ಸೈಸ್ ಆಫೀಸಲ್ಲಿ ಪುಣ್ಯಾತ್ಮರು ಯಾರು 12ವರೆಗೆ ಬಂದು ಯಾರೂ ಪತ್ತೆ ಇಲ್ಲ. ಫುಲ್ ಬಾಗಿಲುಗಳು ಬಂದು. ನಮ್ಮ ತಾಲೂಕು ಆಫೀಸಲ್ಲಿ 68 ಪೆಂಡಿಂಗ್ ಇದೆ ಅಂತ ಅಮ್ಮ ಹೇಳಿದ್ದಾಳೆ. ಅವ್ರೊಂದು ಮಾತ್ರ ಬೋರ್ಡ್ ಇದೆ. ಇಲ್ಲಿ 5-6 ಆಫೀಸ್ ಹೋದಾಗ ಒಂದೇ ಒಂದು ಬೋರ್ಡ್ ಇರೋದು. ಒಬ್ಬರು ಇವರು ಡೆಪ್ಯುಟೇಷನ್ ಇದ್ದಾರೆ ಸರ್, ಬಾಲಕಿಯರ್ ಬಾಲ್ ಮಂದಿರದಲ್ಲಿ. ಇವರು ಅಲ್ಲಿ ಹೋಗಿದ್ದಾರೆ ಸರ್. ಇಲ್ಲಪ್ಪ, ಇವ್ರು ಯಾರು ಮಾಡಿಲ್ಲ ಮಾರ್ನಿಂಗ್ ಸರ್, ಬೆಳಿಗ್ಗೆ ಸರ್ ಅದರಲ್ಲಿ 2 ದೂರ ಮಾಡಿದ್ದಾರೆ ಸರ್. ಈವ್ನಿಂಗ್ ಹೋಗುವ ಬೆಳಿಗ್ಗೆ ಬಂದಿರೋದು 3ರಿಂದ 6 ವರ್ಷದವರಿಗೆ ಗರ್ಭಿಣಿ ಬಾಣಂತಿಗೆ ತಾಲೂಕಲ್ಲಿ. ಹೌದು ಸರ್, ಹೌದು ಸರ್. 293 ಅಂಗನವಾಡಿ ಕೇಂದ್ರ ಇದೆ ಸರ್. ಸೊ ಎಲ್ಲ ಸರಿಯಾಗಿ ಮೊಟ್ಟೆ ಸಪ್ಲೈ ಇಲ್ಲ ಸರ್. ಇಲ್ಲ, ಮೊಟ್ಟೆ ಸಪ್ಲೈ ನಮ್ಮಲ್ಲಿ ಬಾಲ ವಿಕಾಸ್ ಸಮಿತಿ ಇದೆ ಸರ್. ಅಂಗನವಾಡಿ ಕಾರ್ಯಕರ್ತೆಯರೇ ಪರ್ಚೇಸ್ ಮಾಡಿಕೊಂಡು ನಾವು ಮತ್ತೆ ಬಾಲ ವಿಕಾಸ್ ಸಮಿತಿ ಸೂಪರ್ವೈಸ್ ಮಾಡೋದು ಯಾರು? ಸರ್, ನಮ್ಮಲ್ಲಿ 11 ಜನ ಸೂಪರ್ವೈಸರ್ ಸ್ಯಾಂಕ್ಷನ್ ಪೋಸ್ಟ್ ಇದೆ. 2 ಸೂಪರ್ವೈಸರ್ ವರ್ಕ್ ಮಾಡ್ತಾರೆ ಸರ್. ಇನ್ನು 9 ವೇಕೆನ್ಸಿ ಇದೆ ಸರ್. 11 ಸರ್ಕಲ್ ಸಹ ಇಬ್ಬರೇ ಸೂಪರ್ವೈಸರ್. ನಮ್ಮ ಕಂಪ್ಲೇಂಟ್ ಏನು ಕೆಜಾಪಲ್ಲಿ 260 ಅಂಗನವಾಡಿಲಿ ಮೊಟ್ಟೆ ಕೊಡ್ತಾ ಇಲ್ಲ, ಇಲ್ಲ ಸರ್, ಬಾಳೆಹಣ್ಣು ಕೊಡ್ತಾ ಇಲ್ಲ, ಆ ಥರ ಇನ್ಫಾರ್ಮೇಶನ್ ಬಂದಿಲ್ಲ. ಅದಕ್ಕೆ ನಾವು ಬಂದಿದ್ದೀವಿ ಸರ್. ಗರ್ಭಿಣಿ ಬಾಣಂತಿ ನೀವು ಸಪ್ಲೈ ಮಾಡ್ತೀವಿ, ನಿಮ್ಮ ಹತ್ರ ಇರ್ತಾ ಅವ್ರ ಇರ್ತಾ ಸರ್, ಅವ್ರ ಹತ್ರ ಇರುತ್ತೆ. ನೀವು ತಿಂಗಳು ಅವ್ರಿಗೆ ಇದು ಕೊಡ್ತೀರಲ್ಲ, 260 ಅಂಗನವಾಡಿ ಟೀಚರ್ಸ್ಗೆ ನೀವು ಸೆಂಟ್ರಿಗೆ. ಹೌದು ಸರ್. ಮೆಟೀರಿಯಲ್ ಇಲ್ಲಿಂದ ಕಳಿಸ್ತೀರಾ, ಬೇರೆ ಕಳಿಸ್ತೀರಾ? ಸರ್, MSPC ಇರ್ತೀವಿ ನಮ್ಮಲ್ಲಿ, ಮಹಿಳಾ ಆಹಾರ ಉತ್ಪಾದನೆ. ಏನು ಇಲ್ಲ, ಸುಮ್ಮನೆ ನೀವು ಇಲ್ಲಿ ಅಷ್ಟೇ ಸರ್. ಇಂಡಿಯನ್ ನಾವು ಫಸ್ಟ್ ಈಗ 3 ಸರ್ಕಲ್ ಮೀಟಿಂಗ್ ನಡೀತಾ ಇದೆ ಸರ್. ಇಲ್ಲಿ ಮುರುಘಾಪೇಟೆ, ಹಡ್ಸನ್ಪೇಟೆ ಮತ್ತೆ ಸುಂದರಪಾಳ್ಯ ಸರ್ಕಲ್ ಅಂತ. ಈಗ ನಾವು ಮಂತ್ಲಿ 1,000 ಹತ್ರ ಇಂಡಿಯನ್ ತಗೊಳ್ತೀವಿ ಸರ್. ಫಲಾನುಭವಿಗಳು ವೇರಿಯೇಷನ್ ಆಗ್ತದೆ. ಇಂಟರ್ವ್ಯೂ ಮಂತ್ಲಿ ತಗೊಂಡವ್ರು ಇನ್ನೇನು ಕೊಡಿ, ಅವಾಗ ತಗೋಬೋದು. 1 ತಿಂಗಳಲ್ಲಿ. ಹೌದು ಸರ್, ಪೂರ್ತಿ ಡೀಟೇಲ್ಸ್ ತಗೊಂಡು. ಮೊಟ್ಟೆನ ಕೊಡ್ತಾ ಇಲ್ಲ, ಗಲಾಟೆ ಅಲ್ಲ ರೀ ಸರ್. ಇಲ್ಲ ಸರ್, ಮೊಟ್ಟೆ ಕೊಟ್ಬಿಟ್ಟು ಆ ಮಕ್ಕಳಿಗೆ ಬಡಿಸಿದ್ದ ಎತ್ಕೊಂಡು ಹೋಗ್ಬಿಡ್ತಾರೆ ಸುದ್ದಿ. ಸರ್, ಇಲ್ಲ, ನಮ್ಮ ತಾಲೂಕಲ್ಲಿ ಆ ಥರ ಇಲ್ಲ ಸರ್. ಬೇರೆ ನ್ಯೂಸ್ ಸುದ್ದಿ ಆಗಿತ್ತು, ಆ ಥರ ಇಲ್ಲ ಸರ್. ನಾನು ಸೂಪರ್ವಿಷನ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಸೊ ನಮ್ಮಲ್ಲಿ ಗರ್ಭಿಣಿ ಬಾಣಂತಿಗೆ ರೆಗ್ಯುಲರ್ ಆಗಿ ಮೊಟ್ಟೆ ಕೊಡ್ತೀವಿ, ಎಕ್ಸೆಪ್ಟ್ ಹಾಲಿಡೇಸ್. ಮತ್ತೆ 6 ತಿಂಗಳಿಂದ 3ರಿಂದ 6 ವರ್ಷದವರೆಗೆ ಮಂಗಳವಾರ ಮತ್ತೆ ಲಾಸ್ಟ್ 6 months ನೋ ಕಂಪ್ಲೇಂಟ್. ಸರ್, ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ವಿಲೇಜ್ಗಳಿಂದ ಬರ್ತದೆ, ನಾನು ಅಟೆಂಡ್ ಮಾಡಿ ಸಾಲ್ವ್ ಮಾಡ್ತೀನಿ. ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ, ಓರಲ್ ಆಗಿ ಹೇಳ್ತಾರೆ ನನಗೆ. ಯಾಕಂದ್ರೆ ನನಗೆ ಎಲ್ಲ ಗ್ರಾಮ ಪಂಚಾಯತ್ ಇಲ್ಲೇ ಗೊತ್ತಾಗುತ್ತಮ್ಮ, SC ST ಗೊತ್ತಾಗುತ್ತೆ ಅಷ್ಟೇ. ಅಲ್ಲಮ್ಮ, ನಾವು MSPC ಕೊಡ್ತೀವಲ್ಲಮ್ಮ, ತಗೋ ಬನ್ನಿ. ಹಲೋ ಉಮಾ ಅವರೇ, ಅದು ಎಲ್ಲಿದ್ದೀರಿ ಈಗ? ಅಲ್ಲ, ಯಾರಿದ್ದಾರೆ ಇಲ್ಲಿ? ಯಾರಿಲ್ವಲ್ಲ ನಿಮ್ಮ ಆಫೀಸಲ್ಲಿ? ಯಾರಿಲ್ವಲ್ಲ? ಲೋಕಾಯುಕ್ತ ಸಾಹೇಬರು ಬಂದಿದ್ದಾರೆ. ಎಂಟೈರ್ ಆಫೀಸ್ ಬೀಗ. ಎಂಟೈರ್ ಆಫೀಸ್ ಸಾಹೇಬ್ ಅಲ್ಲ, 1 ನಿಮಿಷ, ಸಾಹೇಬರು ಮಾತಾಡ್ತಾರೆ. ಹಲೋ, ಏನ್ರಿ ನಮ್ಮ ಎಕ್ಸೈಸ್ ಆಫೀಸ್ ಫುಲ್ ಬೀಗ 12ವರೆಗೆ ಬೀಗ ಹಾಕ್ಬಿಟ್ಟಿದ್ರಿ ಇಲ್ಲಿ? ಆಯ್ತಪ್ಪ, ಇವ್ ನೀವು ಸಂಬಂಧ ಇಲ್ವಾ ಕೆಜಾಪ್ದು? ಯಾರು ಇನ್ಸ್ಪೆಕ್ಟರ್, ಯಾವ ಸೂಪ್ರಿಡೆಂಟು ಇಲ್ಲ ಇಲ್ಲಿ. ಎಲ್ಲ ಬಂದು 12ವರೆಗೆ ಬಾಗಿಲು ಮುಂದೆ ಬಂದ್ ಮಾಡಿದ್ದಾರೆ. ಅಂದ್ರೆ ಅವ್ರು ಬರೋಲ್ಲ, ಕಾಯ್ಬೇಕಿಲ್ಲಿ. 12ವರೆಗೆ ಯಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಹಾಂ, ಅವ್ರು ಕಳಿಸಿ ಅಲ್ಲಿ ಫುಲ್ ಸ್ಟಾಫೇ ಇಲ್ವಲ್ಲ ರೀ? 9 ಜನದಲ್ಲಿ ಯಾರು ಇಲ್ಲ. ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ರಾಜೇಶ್, ನನಗೆ ಬೇಕಾಗಿರೋದು ML ಕಂಪ್ಲೇಂಟ್ ಇದೆ ನಮ್ಮಲ್ಲಿ, ಅದಕ್ಕೆ ಬಂದಿರೋದು ನಾನು. ಸರಿ ಸರ್. ಸರಿಯಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ, 1. 2ನೇದು ಮೊಟ್ಟೆ ಕೊಡ್ತಾ ಇಲ್ಲ, 3ನೇದು ನಿಮ್ಮ ಅಂಗನವಾಡಿ ಇವರೆಲ್ಲ ಮಕ್ಕಳು ಹಿಡ್ಕೊಂಡು ಹೊಡಿತಾರಂತಲ್ಲ? ಇಲ್ಲ ಸರ್, ಈ ತರ ತಾವೇನು ಹೇಳ್ತಾ ಇದ್ದೀರಾ ಆ ತರ ಕಂಪ್ಲೇಂಟ್ಸ್ ನನಗೆ ಯಾವ್ದು ರಿಸೀವ್ ಆಗಿಲ್ಲ ಸರ್. ರಿಸೀವ್ ಆದ್ರೆ ಅಲ್ಲ ಸರ್, ರಿಸೀವ್ ಅಲ್ಲ, ನಾನು ಅಟೆಂಡ್ ಮಾಡ್ತೀನಿ ಸರ್. ತಾವೇ ಹೇಳಿದ್ರಲ್ಲ, ಆಗಲ್ಲ ಅಂದ್ರೆ ನನ್ನ ಕಂಪ್ಲೇಂಟ್ ಇದೆ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು ನಾನು. ಆಗಲ್ಲ ಅಂತಲ್ಲ, ನಿಮ್ಮ ಸಮಾನ ಮಾಡ್ತೀನಿ ಸರ್. ಆಗ್ಬೋದು, ಬಟ್ ಇದುವರೆಗೂ ಆ ತರ ಹೊಡಿತಾ ಇದ್ದಾರೆ ಮಕ್ಕಳು ಅಂತ. ಸರಿಯಾಗಿ ಸಪ್ಲೈ ಇಲ್ಲ, ಫುಡ್ ಸರಿಯಾಗಿ ಕೊಡ್ತಾ ಇಲ್ಲ, ಮೊಟ್ಟೆ ಸರಿಯಾಗಿ ಕೊಡ್ತಾ ಇಲ್ಲ.
1 or 2 ಬಂದರೆ ನಾನು ಇಮಿಡಿಯೇಟಾಗಿ ಅಟೆಂಡ್ ಮಾಡಿರ್ತೀನಿ ಸರ್. ಮಕ್ಕಳಿಗೆ ಏನೇನು ಸಿಗಬೇಕೋ ಕರೆಕ್ಟ್ ಸಿಗ್ತಾ ಇಲ್ಲ, ದಟ್ ಈಸ್ ದಿ ಅಲಿಗೇಷನ್ ಅಗೇನ್ಸ್ಟ್ ಯುವರ್ CDP. ಇಲ್ಲ ಸರ್, ಆ ಥರ ಯಾವುದಿಲ್ಲ. ನಾನು ಸೂಪರ್ವಿಷನ್ ಮಾಡ್ತಾ ಇದ್ದೀನಿ ಸರ್. ಎಲ್ಲ 293 ಸೆಂಟರ್ಸು ನಾನು ಸೂಪರ್ವಿಷನ್ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲ ಗ್ರಾಮಗಳಲ್ಲಿ ಸದಸ್ಯರು ಗ್ರಾಮ ನೀವು ರಿಪೋರ್ಟ್ ತರ್ಸ್ಕೊತಿರಲ್ಲ, 11 ಜನ ಸೂಪರ್ವೈಸರ್ಸ್ಗಳ. ಹೌದು ಸರ್. ರಿಪೋರ್ಟ್ ಸರ್ 2 ಜನ ಇದ್ದಾರೆ ಸರ್. ಇದೆ ಸರ್. ಅದೇನು ಗೊತ್ತಾಗುತ್ತೆ ಸರ್ 9 ಜನ ವೇಕೆಂಟ್ ಇದೆ ಸರ್. 2 ಸೂಪರ್ವೈಸರ್ ಇದ್ದಾರೆ ಇಲ್ಲಿ ತಾಲೂಕಿಗೆ. ಹೌದು ಸರ್. 260ಕ್ಕೆ ಹೋಗೋದೇ ಇಲ್ಲ. 293 ಅಂಗನವಾಡಿ ಹೋಗೋದೇ ಇಲ್ಲ, ಹೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಸರ್ ಅದು ಮೀಟಿಂಗಿಗೆ ಇಲ್ಲಿ ಕರೀತೀವಿ. ಸೂಪರ್ವಿಷನ್ ನಾವು ರಾಜೇಶ್ ಸರ್ 292 ಇಬ್ಬರು ಹೋಗಕ್ಕೆ ಸಾಧ್ಯನಾ? ಸರ್ 25 ಅಂಗನವಾಡಿ ಕೇಂದ್ರಕ್ಕೆ 1 ಸೂಪರ್ವೈಸರ್ ಸರ್. ಹೋಗ್ತಾರ ಅವರು? ಹೋಗಲ್ಲ. ಎಷ್ಟು ಪಾಸಿಬಲ್ ಅಷ್ಟು ಹೋಗ್ತಾರೆ ಸರ್. ನಾನು ಹೋಗ್ತಾ ಇರ್ತೀನಿ. ನಿಮ್ಗೆ ಎಲ್ಲ ಮಾಡ್ತಾ ಇದ್ದೀನಿ ಅಕ್ಕಪಕ್ಕ ಎಲ್ಲ ಸಿಕ್ಕಲ್ಲಿ ಹೋಗ್ತೀರಿ? ಇಲ್ಲ ಸರ್, ಆ ಥರ ಇಲ್ಲ. ನನ್ನ ಡೈರಿ ಇದೆ ಸರ್. ನಾನೆಲ್ಲ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಇದರಲ್ಲೂ CDP ಇದರಲ್ಲಿ ಅಂಗನವಾಡಿ ಸೆಂಟರ್ಗಳಲ್ಲಿ ಲೋಕಾಯುಕ್ತ ಬೋರ್ಡ್ ಹಾಕಿದ್ದೀರಾ? ಅಂಗನವಾಡಿ ಕೇಂದ್ರಗಳಲ್ಲಿ ಹಾಕಿಲ್ಲ ಸರ್. ಹಾಕ್ಬೇಕ್ರಿ? ಹಾಕ್ತೀವಿ ಸರ್. ಅವ್ರಿಗೆ ಜಿಂಜುವಾಗ ತೊಂದರೆ ಆದ್ರೆ ಜನ ಫೋನ್ ಮಾಡ್ತಾರೆ. ಹೌದು. ನಿಮ್ಮ ಆಫೀಸಲ್ಲಿ ಹಾಕಿದ್ದೀರಾ? ಇಲ್ಲ, ಇಲ್ಲೆಲ್ಲೂ ಇಲ್ಲ. ಯಾವ ಬಿಲ್ಡಿಂಗ್ ಅಲ್ಲ ಇಲ್ಲ, ಎಲ್ಲೂ ನಾನು ನೋಡಿದೆ. ಅದನ್ನ ನಾನು ಮಾಡಿಸ್ತೀನಿ ಸರ್. ಫಸ್ಟ್ ಮಾಡಿಸಿ. ನಾನು ಮಾಡಿಸ್ತೀನಿ. ಯು ಎನ್ಶೂರ್ ಎಲ್ಲ ಆಫೀಸ್ಗಳು ನಿಮ್ಮ ಅಂಗನವಾಡಿ ಸೆಂಟರ್ಗಳಲ್ಲಿ ಒಂದು ಬೋರ್ಡ್ ಹಾಕ್ಸಿ. ಸರಿ ಸರ್, ಮಾಡಿಸ್ತೀನಿ. ಸಾರ್ವಜನಿಕರಲ್ಲಿ ಮನವಿ, ಇಲ್ಲಿ ಸರಿಯಾಗಿ ಹಣ್ಣು ಮಕ್ಕಳಿಗೆ ಹಣ್ಣು ಆಹಾರ ಮತ್ತೆ ಮೊಟ್ಟೆ ಇನ್ ಟೈಮ್ ಕೊಡದೇ ಇದ್ರೆ ಯಾರಾದ್ರೂ ಲೋಕಾಯುಕ್ತ ಫೋನ್ ಮಾಡ್ಬೋದು ಅಂತೇಳಿ ನಮ್ಮ ನಂಬರ್ ಕೊಡಿ. ಕೋಲಾರ ಲೋಕಾಯುಕ್ತ ಆಫೀಸ್ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ. ಸರಿ ಸರ್. ನೀವು ತಗೊಂಡು ಫಸ್ಟ್ ಅದು ಮಾಡಿಸಿ ಸರ್. ನಾನು ಮಾಡಿಸಿ. ಎಷ್ಟು ಸಲ ಮಾಡ್ತೀರಿ? ಎಲ್ಲ 290 ಅಂಗನವಾಡಿಗಳು ಆಗ್ಬೇಕು. ಎಷ್ಟು ಸಹ ಬೇಕು ಸರ್? ವಿತಿನ್ 15 ಡೇಸಲ್ಲಿ ಮಾಡಿಸಿ. 15 ಡೇಸ್ ಬರ್ಕಪ್ಪ. ನಮ್ಮ ಇವರು 293 CDP assured the Lokayukta, you will ensure the fixing of Lokayukta board in all 293 ಅಂಗನವಾಡಿ ಸೆಂಟರ್ಸ್ ವಿತಿನ್ 15 ಡೇಸ್. ಮತ್ತೆ ನಾನು ರ್ಯಾಂಡಮ್ ಚೆಕ್ ಮಾಡ್ತೀನಿ. ಓಕೆ ಸರ್. ನಮ್ಮ ಪೊಲೀಸರು ಇಲ್ಲೇ ಇರ್ತಾರೆ, ಡಿಸ್ಟಿಕ್ ಎಲ್ಲ ಇದ್ದಾರೆ. ಓಕೆ ಸರ್. ಅವ್ರು ಚೆಕ್ ಮಾಡ್ತಾರೆ. ಅದರ್ವೈಸ್ ಏನು ಟ್ರಬಲ್. ಶೂರ್ ಸರ್. 15 ಸಲ 1 ತಿಂಗಳು ತಗೋ, ನೋ ಪ್ರಾಬ್ಲಮ್. ಓಕೆ. ನಾನು 1 ಮಂತ್ ಹಾಕ್ಬಿಡ್ತೀನಿ. 1 ಮಂತ್ ಎಲ್ಲರೂ ಬೋರ್ಡ್ ಇರಬೇಕು, ಪೇಪರ್ ಅನ್ಸೋದಲ್ಲ. ಇಲ್ಲ ಸರ್, ನಾನು ಮಾಡಿಸ್ತೀನಿ ಸರ್. ನಿಮ್ಮ ನಂಬರ್ ಹೇಳಿ ಸರ್. 973 ನಂಬರ್ ಬೇಕು. ರಾಜೇಶ್, ST ರಾಜೇಶ್, CDPO 97389789. ಅಡ್ರೆಸ್ ಬೇಗ ಹಾಕಿ ಹೋಗ್ತಾರೆ. ರಜಾಕ್ ಅವನು ಸರ್, ಅದು ಪರ್ಸನಲ್ ಫೈಲ್ ಎಲ್ಲ ಇಟ್ಟಿದ್ದಾರಲ್ಲ ಸರ್. ಏನು ಕನ್ಸ್ಟ್ರಕ್ಷನ್ ಬೋರ್ಡ್. ಕಿರಣ್ ಕುಮಾರ್ ಸರ್. ಫೋನ್ ಮಾಡಪ್ಪ. 2 ಗಂಟೆ 3 ಗಂಟೆಗಳು ಲೇಬರ್ ಇಸ್ಕೊಂಡು ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋ ಜಾಬ್ ಸಾಹೇಬ್ರ 14 ಇಯರ್ಸ್ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಕಂಪ್ಲೇಂಟ್ ಕೊಡಬೇಕು. ಎಲ್ಲಿದ್ದೀರಿ ನೀವು? ಇಮಿಡಿಯೇಟ್ ಆಗಿ ಬರಬೇಕು ಇವತ್ತು. ಸರಿ ಸರ್. 884416. ಓ, ಇವ್ರು ಬರೋದಲ್ಲ. 416. ಮಾಡಿದ್ದೀವಿ ಸರ್. ಈ ಬಿಲ್ಡಿಂಗ್ ಮಿಷನ್ ಬೇರೆ ನಂಬರ್ ಸ್ವಿಚ್ ಆಫ್ ಬರ್ತಾರೆ. ಕಿತ್ಕೊಳ್ಳೋ ಸಂದರ್ಭದಲ್ಲಿ ಬರ್ತಾರೆ ಅನ್ನೋರು. ಅದೇ ಯಾರು ಕೊಡ್ತಾರೆ ಅವ್ರು ಕರೆಕ್ಟ್ ಯಾರು ಏನು ಕೆಲಸ ಮಾಡ್ತಾರೆ ಬೇರೆ ಬೇರೆ ಅಂತವ್ರಿಗೆಲ್ಲ ಕೊಡ್ತಾರೆ. ನೀವು ನಂಗೆ ಲಿಸ್ಟ್ ಮಾಡಿಕೊಡ್ರಿ, ಆಮೇಲೆ ಆಕ್ಷನ್ ತಗೋತೀನಿ. ನಮ್ಗೆ ಯಾರಾದ್ರೂ ಮಾಹಿತಿ ಕೊಡ್ಬೇಕಪ್ಪ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ವಿಚ್ ಆಫ್ ಮಾಡ್ಬೋದು. ಇನ್ನೊಂದು ನಂಬರ್ ತದ್ದು ನೋಡಿ. ಸರ್, ಒಂದೇ ಸರ್ ನನ್ನ ಕಡೆ ಇರೋದು. ಇವಾಗ ಈ ನಡುವೆ ಅಲ್ಲಿ ಕಿಟ್ ಎಲ್ಲ ಕೊಟ್ಟಿದ್ದೀರಲ್ಲ, ಪ್ರಿಂಟ್ಔಟ್ ಕೊಡ್ತಾಯಿ. ಸರ್, ಪ್ರಿಂಟ್ಔಟ್ ಕೊಡು. ಡೀಟೇಲ್ಸ್ ಕೊಡೋಣ. ಯಾರು ಕೊಟ್ಟಿದ್ದಾರೆ ಅದು? ಎಷ್ಟು ಜನ ಕೊಡ್ತೀರಾ? ಈ ಸವಲತ್ತು ಕೊಟ್ಟಿದ್ದೀರ ಒಂದು ಕಾರ್ಮಿಕರಿಗೆ. ಸವಲತ್ತು ಕೊಟ್ಟಿದ್ದಾರೆ ಕಾರ್ಮಿಕರಿಗೆ. ಏನೇನು ಕೊಡ್ತೀರಿ? ಸರ್, ವೆಲ್ಡಿಂಗ್ ಕಿಟ್ ಬಂತು. ಹಾಂ, ವೆಲ್ಡಿಂಗ್ ಕಿಟ್ಸ್ ಬಂತು ಸರ್. ವೆಲ್ಡಿಂಗ್ ವೆಲ್ಡಿಂಗ್ ಎಷ್ಟು? ಸರ್, ವೆಲ್ಡಿಂಗ್ 110 ಬಂತು ಸರ್. 110. ಯಾವಾಗ? ಸರ್, ಯಾವಾಗ ನವಂಬರಲ್ಲಿ. ಎಲ್ಲರೂ ಕೊಟ್ಬಿಟ್ರಾ? ಹಾಂ ಸ್ವಲ್ಪ ಲಿಸ್ಟ್ ಕೊಡೋದು. ಯಾವ 110 ಕೊಟ್ಟರು? ಸರ್, ಬುಕ್ಕಲ್ಲಿ ಎಂಟ್ರಿ ಮಾಡ್ತೀನಿ. ನೀವು ಬುಕ್ಕಲ್ಲಿ ಎಂಟ್ರಿ ಮಾಡಿ ಜೆರಾಕ್ಸ್ ಮಾಡಿಕೊಡಿ. ಆಯ್ತು ಸರ್. ಕೊಡು. ಇಲ್ಲಿ ಕೇಳಿದ್ರೆ ಅಲ್ಲಿಂದ ಅಲ್ಲಿಂದ ಇಲ್ಲಂತ ಹುಷಾರಿಲ್ಲ. ಇಲ್ಲ ಸರ್. ದಿನಗೂ ಲೌಕರ್ ಲಿಸ್ಟ್ ಕೊಡ್ತೀಯಾ? ಸರ್, ದಿನಗೂ ಲೌಕರ್ ಎಷ್ಟು ಜನ ಇದ್ದೀರಾ ರಿಸೋರ್ಸ್ ಲಿಸ್ಟ್?
ಗೊತ್ತಿಲ್ಲ ಅದು ಕೊಡು 110 ಜನದ್ದು ಮಾಡಿ ಕೊಟ್ಟು ಇನ್ನೂ ಬೇರೆ ಬೇರೆ ಕೊಟ್ಟಿದ್ದಾರೆ ಈ ಆಚಾರ್ಯಗಳಿಗೆ. ಎಷ್ಟು ದಿವಸದಿಂದ ಇಲ್ಲ ಇವರು ನಿಮ್ಮ ಸಾಕು ಸರ್ 8ನೇ ತಾರೀಕಿಂದ ಸುಮಾರು 8ರಿಂದ ಹಾಂ 8ನೇ ತಾರೀಕಿಂದ ರಜೆ ಕೊಡ್ತಾರೆ ಅದು ಯಾರು ಕೊಡ್ತಾರೆ ರಜಾ ಈ ಲೆಟ್ರಲ್ಲಿ ಯಾರು ಕೊಟ್ಟಿದ್ದಾರೆ ಸರ್ ಎಲ್ಬೋ ಮೇಡಮ್ಗೆ ಎಲ್ಲಿ ಮೇಡಮ್ ಇರೋದು ಸರ್ ಕೋಲಾರ ನಂಬರ್ ಕೊಡು ನಂಬರ್ ಕೊಡಿ ಏನು ಹೆಸರು ಮಹಾಲಕ್ಷ್ಮಿ ವರಲಕ್ಷ್ಮಿ ಅವರು ಅಮೌಂಟ್ ತಗೊಂಡು ಇಲ್ಲಿ ಬಂದಿದ್ದೀವಿ ನಾವು ಯಾರು ಕೊಡ್ಬೇಕು ಇವಾಗ ಕಂಪ್ಲೇಂಟು ಅಂತೇಳಿ ಅಮೌಂಟ್ ಕೇಳಿ ಎಷ್ಟು ರಜೆ ಮೇಡಮ್ ಅವ್ರು ಹಾಕ್ತಿರೋದು ಅಂತೇಳಿ ನಿಮ್ಮ ಹತ್ರ ರಜೆ ಇದ್ದರೆ ರಜೆ ಲಿಸ್ಟ್ ನಮಗೆ ಇದು ಫ್ಯಾಕ್ಸ್ ಕಳಿಸಿ ಅಂತೇಳಿ ಇಲ್ಲಿ ಬರೋದಲ್ಲ ಸುಮ್ಮನೆ ಒಬ್ಬಳೆ ಅಷ್ಟೇ ಒಬ್ಬಳೆ ಇವರೊಬ್ಬರೇ ಸರ್ ಎಲ್ಲ ಬಂದರು ಇವರೊಬ್ಬರೇ ಸರ್ ಇನ್ಚಾರ್ಜ್ ಅವರೇ ಪಾಪ ಒದ್ದಾಡ್ ಮಾಡ್ಕೋಬೇಕು ಟೈಮಲ್ಲಿ ಲೀನ್ ಒಂದು ಮಾಡೋಣ ನೋಡಬಾರ್ದು ಇನ್ಚಾರ್ಜ್ ಕೊಟ್ಟಿದ್ದಾರೆ ನಿಧಾನವಾಗಿ ಸಮಾಧಾನ. ಅಮ್ಮ ಟೆನ್ಷನ್ ಮಾಡ್ಕೊಬರ್ತಾಯಿ ಆರಾಮಾಗಿ ಮಾಡ್ತಾಯಿ ನೀನು ಪಾಪ ದಿನಗಳಿಂದ ನೀನೇನು ಡೀಲ್ ಬೇಡಬೇಡ ನಾವೇನು CBI ಅವರಲ್ಲ ಇದನ್ನೆಲ್ಲ ನಿನ್ನ ಆಸ್ತಿ ಎಲ್ಲೂ ತಗೊಂಡೋಗ ಹಾಂ ಇಲ್ಲೂ ಕೊಡು ನಂಬರ್ ಮಾಡಬೇಡ ನೀನು ಅವ್ರ ಹತ್ರ ನಂಬರ್ ಇದೆ. ನೀರು ಕೊಡಿ ಮೇಡಮ್ ನಂಬರ್ ಇಲ್ವಾ ಸರ್ ಅವರು ಹೊಸದಾಗಿ ಬಂದಿದ್ದಾರೆ ತೋರಿಸ್ಬೇಕಾದ್ರೆ ಮಾಡಿ ಹಲೋ ಅಣ್ಣ ಅಣ್ಣ ಮೇಡಮ್ ಸ್ವಲ್ಪ ನಂಬರ್ ಕೊಡಿ ಲೇಬರ್ ಆಫೀಸರ್ ಬೇಕು ಕೊಡಿನಾ ಅಣ್ಣ ಯಾರು ಬಂದಾಗ ಕಂಪ್ಲೇಂಟ್ ಮಾಡಿ ಬೇಕು ಕೊಡಿ ಅಣ್ಣ ನಂಬರ್ ಕೊಡಿನಾ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾರೆ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ ಮೇಡಮ್ ನಂಬರ್ ಬೇಕಂತೆ ಸ್ವಲ್ಪ ಕೊಡಿ ನಾ ಪಬ್ಲಿಕ್ ಯಾರೋ ಬಂದಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಸ್ವಿಚ್ ಆಫ್ ಬರ್ತಾ ಇದೆ 1 ನಿಮಿಷ ಇರಿ ನಾ ಕೊಟ್ಟೆ ಹಲೋ ಇವು ನಿಮ್ಮ ಲೇಬರ್ ಆಫೀಸರ್ ನಂಬರ್ ಹೇಳಿ ವರಲಕ್ಷ್ಮಿ ಅವರು ಹೇಳಿ ಪಬ್ಲಿಕ್ ಹೇಳಿ ನಾವು ಅವ್ರ ಜೊತೆ ಮಾತಾಡಬೇಕು ವರಲಕ್ಷ್ಮಿ ಅವ್ರ ಜೊತೆ ಯಾವ್ಯಾರು ಮಾತಾಡೋದು ಏನಾಗಿದೆ ಅಲ್ಲಿ ಅವ್ರ ನಂಬರ್ ಕೊಡಿ ಫಸ್ಟ್ ಲೇಬರ್ ಆಫೀಸ್ ಅವರೆಲ್ಲ ಫೋನ್ ನಂಬರ್ ಅದು ಫೋನ್ ಟೋಟಲ್ ಬ್ಯಾಚ್ ನಂಬರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ ಮತ್ತು ಅದೇ ಅಷ್ಟೊತ್ತು ನಂಬರ್ ಕೊಡ್ತಾರ ಹಲೋ ಯಾವ ಕಿಟ್ ಕೊಡ್ತಾರೆ ಯಾರಿಗೂ ಗೊತ್ತಾಗಲ್ಲ ಏನು ಕೊಡ್ತಾ ಇದ್ದಾರೆ ನಮಗೂ ಸರಿ ಪ್ರೆಸ್ ಅವ್ರನ್ನ 422 ಕೊಡಲ್ಲ ರಿಪೀಟ್ ಮಾಡಿ ಒಂದ್ಸರಿ ಹಲೋ ಮೇಡಮ್ ನಮಸ್ತೆ ಮೇಡಮ್ ಮೇಡಮ್ ನಾ ಇಲ್ಲಿ KGF ತಾಲೂಕು ಆಫೀಸ್ ಹತ್ರಕ್ಕೆ ಬಂದಿದ್ದೆ ತಮ್ಮ ಆಫೀಸ್ಗೆ. ಇಲ್ಲೊಂದು 14 ಇಯರ್ಸ್ ಅವ್ರಿಗೂ ಚೈಲ್ಡ್ ಲೇಬರು ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೆ. ಇಲ್ಲಿ ಇನ್ಸ್ಪೆಕ್ಟ್ರು ಇಲ್ಲಂತೆ ಮೇಡಮ್. ಯಾರು ಕಂಪ್ಲೇಂಟು? ಹಾಂ ಮೇಡಮ್. ಎಷ್ಟು ದಿವಸದಿಂದ ರಜೆ ಇದ್ದಾರೆ ಮೇಡಮ್ ಅವರು? ಹಾಂ ಹಾಂ ಮೇಡಮ್. ಇವಾಗ ಯಾರು ಕೊಡಲಿ ಮೇಡಮ್ ಕಂಪ್ಲೇಂಟ್? ನಾನು ಆಫೀಸಲ್ಲಿ ಯಾರೋ ಒಬ್ರು ಔಟ್ಸೋರ್ಸ್ ಇದ್ದಾರೆ ಮೇಡಮ್. ಇವ್ರಿಗೆ ಕೊಡೋದಾ ಮೇಡಮ್ ನಾವು? ಈ ಚಾರ್ಜ್ ಯಾರಿಗೂ ಹಾಕಿಲ್ಲ ಮೇಡಮ್ ಇಲ್ಲಿ ಇವ್ರಿಗೆ? ಇಲ್ಲಿ ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಚಾರ್ಜ್ ಹಾಕಿಲ್ವಾ ಅಂತ? ಇಲ್ಲ ಇಲ್ಲ ಅಂದ್ರೆ ಅವ್ರು ಮೊನ್ನೆ ಹೋಗಿರೋದು. ಇನ್ನು ಒಂದು ವೀಕ್ ಆಗಿಲ್ಲ, ಒಂದು ವೀಕ್ ಆದ್ರೆ ಚಾರ್ಜ್ ಆಗ್ತೀವಿ. ನಾಳೆ ಬರ್ತಾರೆ. ಸರ್ ಪ್ರೆಸೆಂಟ್ ಈಗ 8 ಜನ ಇದೆ ಸರ್. 8 ಜನ ಇವತ್ತು ಎಲ್ಲರೂ ಇದ್ದಾರಾ? ಹೌದು ಸರ್ ಇದ್ದಾರೆ ಸರ್. ಅಟೆಂಡೆನ್ಸ್ ಇದೆ ಸರ್ ಇದೆ ಸರ್.
ಇಲ್ಲ ಹಾಕೇ ಇಲ್ಲ ಕ್ಯಾಶ್ ಬುಕ್ ಕ್ಯಾಶ್ ಹಾಕಿದ್ರೆ 293 ಅಂಗನವಾಡಿ ಕಾರ್ಯ ಇದಿದೆ ಸರ್. ಸೊ ಅಂಗನವಾಡಿ ಕಾರ್ಯಕ್ರಮ 6 ತಿಂಗಳಿಂದ 3 ವರ್ಷದವರೆಗೆ ಮತ್ತೆ 3 ರಿಂದ 6 ವರ್ಷದವರೆಗೆ ಗರ್ಭಿಣಿ ಬಾಣಂತಿಗೆ ಸಂಪೂರ್ಣವಾಗಿ ತಾಲೂಕದಲ್ಲಿ. ಹೌದು ಸರ್, ಹೌದು ಸರ್. ಕೆಜಾಪ್ ತಾಲೂಕು 293 ಅಂಗನವಾಡಿ ಕೇಂದ್ರ ಇದೆ ಸರ್. ಸೊ ಎಲ್ಲ ಅಂಗನವಾಡಿ ಮೊಟ್ಟೆ ಸಪ್ಲೈ ಇಲ್ಲ ಸರ್. ಇಲ್ಲ, ಮೊಟ್ಟೆ ಸಪ್ಲೈ ನಮ್ಮಲ್ಲಿ ಬಾಲ್ ವಿಕಾಸ್ ಸಮಿತಿ ಇದೆ ಸರ್. ಅಂಗನವಾಡಿ ಕಾರ್ಯಕರ್ತೆಯರೇ ಪರ್ಚೇಸ್ ಮಾಡಿಕೊಂಡು ನಾವು ಮತ್ತೆ ಬಾಲ್ ವಿಕಾಸ್ ಸಮಿತಿ ಸೂಪರ್ವೈಸ್ ಮಾಡೋದು ಯಾರು ಅಂಗನವಾಡಿ ವರ್ಕರ್ಸ್ ಸರ್? ನಮ್ಮಲ್ಲಿ 11 ಜನ ಸೂಪರ್ವೈಸರ್ ಸ್ಯಾಂಕ್ಷನ್ ಪೋಸ್ಟ್ ಇದೆ, 2 ಸೂಪರ್ವೈಸರ್ ವರ್ಕ್ ಮಾಡ್ತಾರೆ ಸರ್. ಇನ್ನು 9 ವೇಕೆನ್ಸಿ ಇದೆ ಸರ್. 11 ಸರ್ಕಲ್ ಸಹ ಇಬ್ಬರೇ ಸೂಪರ್ವೈಸರ್. ಕಂಪ್ಲೇಂಟ್ ಕೆಜಾಪ್ ಅಲ್ಲಿ 260 ಅಂಗನವಾಡಿಯಲ್ಲಿ ಮೊಟ್ಟೆ ಕೊಡ್ತಾ ಇಲ್ಲ, ಇಲ್ಲ ಸರ್, ಬಾಳೆಹಣ್ಣು ಕೊಡ್ತಾ ಇಲ್ಲ, ಆತರ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ನಾವು ಬಂದಿದ್ದೀವಿ ಸರ್. ಗರ್ಭಿಣಿ ಬಾಣಿ ನೀವು ಸಪ್ಲೈ ಮಾಡಿದ್ದು ನಿಮ್ಮ ಹತ್ರ ಇರ್ತಾ ಅವ್ರ ಹತ್ರ ಇರ್ತಾ ಸರ್? ಅವ್ರ ಹತ್ರ ಇರುತ್ತೆ. ನೀವು ತಿಂಗಳು ಅವ್ರಿಗೆ ಇದು ಕೊಡ್ತೀರಲ್ಲ, 260 ಅಂಗನವಾಡಿ ಟೀಚರ್ಸ್ಗೆ ನೀವು ಸೆಂಟರ್ಗೆ ಮೆಟೀರಿಯಲ್ ಇಲ್ಲಿಂದ ಕಳಿಸ್ತೀರಾ ಬೇರೆ ಕಡೆ ಸರ್? MSPC ಅಂತಿದೆ ನಮ್ಮಲ್ಲಿ, ಮಹಿಳಾ ಆಹಾರ ಉತ್ಪಾದನೆ. ಏನಿಲ್ಲ, ಸುಮ್ಮನೆ ಅಷ್ಟೇ ಸರ್. ಇಂಡೆಂಟ್ ನಾವು ಫಸ್ಟ್ ಈಗ 3 ಸರ್ಕಲ್ ಮೀಟಿಂಗ್ ನಡೀತಾ ಇದೆ ಸರ್. ಇಲ್ಲಿ ಮುರುಘಾಪೇಟೆ, ಹಣಸನ್ಪೇಟೆ ಮತ್ತೆ ಸುಂದರಪಾಳ್ಯ ಸರ್ಕಲ್ ಅಂತ. ಈಗ ನಾವು ಮಂತ್ಲಿ 1,000 ಹತ್ರ ಇಂಡೆಂಟ್ ತಗೊಳ್ತೀವಿ ಸರ್. ಫಲಾನುಭವಿಗಳು ವೇರಿಯೇಷನ್ ಆಗ್ತದೆ. ಹೋದ ಸಲ ಇಂಟರ್ವ್ಯೂ ಮಂತ್ಲಿ ತಗೊಂಡು ಇಂಡೆಂಟ್ ಕೊಡಿ, ಹೋಗಿ ತಗೋಬಹುದು. ಹೋದ ತಿಂಗಳಲ್ಲಿ ಹೌದು ಸರ್. ಆ ಮಕ್ಕಳಿಗೆ ಬಡಿಸಿದ್ದ ಎತ್ಕೊಂಡು ಹೋಗ್ಬಿಡ್ತಾರೆ ಸುದ್ದಿ ಸರ್. ಇಲ್ಲ, ನಮ್ಮ ತಾಲೂಕಲ್ಲಿ ಆತರ ಇಲ್ಲ ಸರ್. ಬೇರೆ ನ್ಯೂಸ್ ಸುದ್ದಿ ಆಗಿತ್ತು, ಆತರ ಇಲ್ಲ ಸರ್. ನಾನು ಸೂಪರ್ವಿಷನ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಸೊ ನಮ್ಮಲ್ಲಿ ಗರ್ಭಿಣಿ ಬಾಣಂತಿಗೆ ರೆಗ್ಯುಲರ್ ಆಗಿ ಮೊಟ್ಟೆ ಕೊಡ್ತೀವಿ, ಎಕ್ಸೆಪ್ಟ್ ಅಲ್ಲ ಇಲ್ಲಿ ಇಲ್ಲಿ ಯಾರಿಲ್ವಲ್ಲ, ನಿಮ್ಮ ಆಫೀಸಲ್ಲಿ ಯಾರಿಲ್ವಲ್ಲ, ಲೋಕಾಯುಕ್ತ ಸಾಹೇಬರು ಬಂದಿದ್ದಾರೆ. ಎಂಟೈರ್ ಆಫೀಸ್ ಬೀಗ ಎಂಟೈರ್ ಆಫೀಸ್ ಅಲ್ಲ. 1 ನಿಮಿಷ ಸಾಹೇಬರು ಮಾತಾಡ್ತಾರೆ. ಹಲೋ, ಏನ್ರಿ ನಮ್ಮ ಎಕ್ಸೈಸ್ ಆಫೀಸ್ ಫುಲ್ ಬೀಗ 12ವರೆಗೆ ಬೀಗ ಹಾಕ್ಬಿಟ್ಟಿದ್ದೀರಿ ಇಲ್ಲಿ. ಆಯ್ತಪ್ಪ, ಇವು ನೀವು ಸಂಬಂಧ ಇಲ್ವಾ ಕೆಜಾಪ್ದು? ಯಾರು ಇನ್ಸ್ಪೆಕ್ಟರ್ ಯಾವ ಸೂಪ್ರಿಡೆಂಟು ಇಲ್ಲ, ಇಲ್ಲಿ ಎಲ್ಲ ಬಂದು 12ವರೆಗೆ ಬಾಗಿಲು ಮುಂದೆ ಬಂದ್ ಮಾಡಿದ್ದಾರೆ. ಅಂದ್ರೆ ಅವ್ರು ಬರೋ ನಾವು ಕಾಯ್ಬೇಕಿಲ್ಲಿ. 12ವರೆಗೆ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಅವ್ರು ಕಳಿಸಿ ಇಲ್ಲಿ ಫುಲ್ ಸ್ಟಾಪೇ ಇಲ್ವಲ್ಲ, 9 ಜನದಲ್ಲಿ ಯಾರು ಇಲ್ಲ. ಎರಡನೇದು ಮೊಟ್ಟೆ ಕೊಡ್ತಾ ಇಲ್ಲ, 3ನೇದು ನಿಮ್ಮ ಅಂಗನವಾಡಿ ಇವರೆಲ್ಲ ಮಕ್ಕಳು ಇಟ್ಕೊಂಡು ಹೊಡಿತಾರಂತಲ್ಲ. ಇಲ್ಲ ಸರ್, ಈ ತರ ತಾವೇನ್ ಹೇಳ್ತಾ ಇದ್ರೆ ಆ ತರ ಕಂಪ್ಲೇಂಟ್ಸ್ ನನ್ಗೆ ಯಾವ್ದು ರಿಸೀವ್ ಆಗಿಲ್ಲ ಸರ್. ರಿಸೀವ್ ಆದ್ರೆ ಅಲ್ಲ ಸರ್, ರಿಸೀವ್ ಅಲ್ಲ, ನಾನು ಅಟೆಂಡ್ ಮಾಡ್ತೀನಿ ಸರ್. ತಾವೇ ಹೇಳಿಲ್ಲ ಆಗಲ್ಲ ಅಂದ್ರೆ ನಾತ ಕಂಪ್ಲೇಂಟ್ ಇದೆ, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು. ಹಾಗಲ್ಲ ಅಂತ ನಿಮ್ಮ ಸಮಾನ ಮಾಡ್ತೀನಿ ಆದ್ರೆ ಜನ ಫೋನ್ ಮಾಡ್ತಾರೆ. ನಿಮ್ಮ ಆಫೀಸಲ್ಲಿ ಹಾಕಿದ್ದೀರಾ? ಇಲ್ಲ, ಇಲ್ಲೆಲ್ಲೂ ಇಲ್ಲ, ಯಾವ ಬಿಲ್ಡಿಂಗ್ ಅಲ್ಲೇ ಇಲ್ಲ, ಎಲ್ಲೂ ನಾವು ನೋಡಿದೆ. ಅದನ್ನ ನಾನು ಮಾಡಿಸ್ತೀನಿ ಸರ್, ಪೋಸ್ಟ್ ಮಾಡಿಸಿ. ನಾನು ಮಾಡಿಸ್ತೀನಿ. ಯು ಎನ್ಶೂರ್ ಎಲ್ಲ ಆಫೀಸ್ಗಳು ನಿಮ್ಮ ಅಂಗನವಾಡಿ ಸೆಂಟರ್ಗಳಲ್ಲಿ ಒಂದು ಬೋರ್ಡ್ ಹಾಕ್ಸಿ. ಸರಿ ಸರ್, ಮಾಡಿಸ್ತೀನಿ. ಸಾರ್ವಜನಿಕರಲ್ಲಿ ಮನವಿ, ಇಲ್ಲಿ ಸರಿಯಾಗಿ ಹಣ್ಣು ಮಕ್ಕಳಿಗೆ ಹಣ್ಣು ಆಹಾರ ಮತ್ತೆ ಮೊಟ್ಟೆ ಇನ್ ಟೈಮ್ ಕೊಡದೇ ಇದ್ರೆ ಯಾರಾದ್ರೂ ಲೋಕಾಯುಕ್ತ ಫೋನ್ ಮಾಡ್ಬೋದು ಅಂತೇಳಿ ನಮ್ಮ ನಂಬರ್ ಕೊಡಿ. ಕೋಲಾರ ಲೋಕಾಯುಕ್ತ ಆಫೀಸ್ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ. ಸರಿ ಸರ್, ನೀವು ತಗೊಳ್ಳಿ. ಫಸ್ಟ್ ಅದು ಮಾಡ್ತೀವಿ ಸರ್. ನಾನು ಮಾಡಿಸಿ. ಎಷ್ಟು ದಿವಸ ಮಾಡ್ತೀವಿ? ಎಲ್ಲ 290 ಅಂಗನವಾಡಿ ಆಗ್ಬೇಕು. ಎಷ್ಟು ದಿವಸ ಬೇಕು ಸರ್? ವಿತಿನ್ 15 ಡೇಸ್ ಅಲ್ಲಿ ಮಾಡಿಸಿ. 15 ಡೇಸ್ ಬೇಕಪ್ಪ. 293 CDP assured the Lokayukta, you will ensure the fixing of Lokayukta board in all 293 ಅಂಗನವಾಡಿ ಸೆಂಟರ್ಸ್ ವಿತಿನ್ 15 ಡೇಸ್. ಮತ್ತೆ ನಾನು ರ್ಯಾಂಡಮ್ ಚೆಕ್ ಮಾಡ್ತೀನಿ. ಓಕೆ ಸರ್. ನಮ್ಮ ಪೊಲೀಸರು ಇಲ್ಲೇ ಇರ್ತಾರೆ, ಡಿಸ್ಟಿಕ್ ಎಲ್ಲ ಇದ್ದಾರೆ. ಓಕೆ ಸರ್, ಅವ್ರು ಚೆಕ್ ಮಾಡ್ತಾರೆ. ಅದರ್ವೈಸ್ ಏನು ತಗೋ. ಶೂರ್ ಸರ್. 15 ಸಲ 1 ತಿಂಗಳು ತಗೋ, ನೋ ಪ್ರಾಬ್ಲಮ್. ಓಕೆ, 1 ಮಂತ್ 1 ಮಂತ್ ಎಲ್ಲ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಏನು ಸ್ವಲ್ಪ ಸ್ವಾರ್ಥ ಇದೆ ನಂದು. ಇದು ನನ್ನ ಡಿಸ್ಟಿಕ್ಟ್ ಅಲ್ಲ. ಇವಾಗ ನನಗೆ 17 ಡಿಸ್ಟಿಕ್ ಕೊಟ್ಟಿದ್ದಾರೆ. ಎಲ್ಲ ಡಿಸ್ಟಿಕಲ್ಲಿ ತಾಲೂಕು ಹೋಗಕ್ಕೆ ಆಗ್ತಾ ಇಲ್ಲ. ಡಿಸ್ಟಿಕ್ ಮಾತ್ರ 3 ದಿವಸ ಹೋಗಿ ಕ್ಯಾಂಪ್ ಮಾಡಿ ಬರ್ತೀನಿ. ಎಲ್ಲೋ ಒಂದು ಕಡೆ ನಮ್ಮ ಡಿಸ್ಟಿಕ್, ನಮ್ಮೂರೇ ನಾನು ಸರಿ ಮಾಡ್ತಾ ಇದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕು ಹೋಗಿ ಶುರು ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇತ್ತು ನನಗೆ.
ಏನೋ ನಡೀತಾ ಇಲ್ಲ ಅದು ಇದು ಅಂತ. ಅದಕ್ಕೆ ಈ ಡಿಸ್ಟಿಕ್ ಬಂದಿದ್ದೀನಿ ಇವತ್ತು, ಈ ತಾಲೂಕಿಗೆ ಬಂದಿದ್ದೀನಿ, ಕೆಜಾಪುಗೆ ಬಂದಿದ್ದೀನಿ. ಇನ್ನೊಂದು ತಾಲೂಕಿಗೆ ಹೋಗಬೇಕು, ಅದನ್ನ ಹೇಳೋದ್ರಲ್ಲಿ ಎಲ್ಲಿ ಹೋಗ್ತೀನಿ ಅಂತ. ಎಲ್ಲೆಲ್ಲಿ ಜನಗಳು ತೊಂದರೆ ಆಗ್ತಾ ಇದೆಯೋ ಅಲ್ಲಿ ನಾವಿದ್ದೀವಿ. ಜನ ಜೆನ್ಯೂನ್ ಕೇಸ್ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ. ಸುಳ್ಳು ಕೇಸ್ ಹಾಕಿದ್ರೆ ನಾನು ಅವ್ರ ಮೇಲೆ 3 ವರ್ಷ ಜೈಲು ಕಳ್ಸೋಕ್ಕೆ ಅವಕಾಶ ಇದೆ. ಸುಳ್ಳು ಕೇಸ್ ಯಾರೂ ಹಾಕಂಗಿಲ್ಲ. ಈ ಜೆನ್ಯೂನ್ ಕೇಸ್ಗಳು ಸುಳ್ಳು ಕೇಸಲ್ಲಿ ಮುಚ್ಚೋಗ್ತಾ ಇದೆ. ನಿಜವಾದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಅದು ಬಡವ್ರ ಮೇಲೆ ಕೂತ್ಕೊಂಡು ಇನ್ಯಾರೋ ಅವರು ಏನೋ ಮಾಡಿಸ್ಕೊತಾರೆ. ಅದು ನಮ್ಮಲ್ಲಿ ನಡೆಯಲ್ಲ. ಲೋಕಾಯುಕ್ತ ಆಫೀಸ್ ಇರೋದೇ ಜನಗಳು ಸೇವೆ ಮಾಡೋಕ್ಕೋಸ್ಕರ. ನಾವು ಎಲ್ಲಿ ಹೋಗ್ತೀವಿ, ನಮ್ಮ SP ಲೋಕಾಯುಕ್ತ ಅವ್ರಿಗೆ ಗೊತ್ತಾಗಲಿಲ್ಲ. ಕೋಲಾರ ಬಂದೆ ನಾನು ಇವತ್ತು. ಅಲ್ಲಿ ಸುಮ್ಮನೆ ತಾಲೂಕುಗಳು ಕೋಲಾರ ಡಿಸ್ಟಿಕ್ಕಿಗೆ ಅಂತ ಹಾಕಿದೆ. ಅಲ್ಲಿ ಬಂದಾಗ ಎಲ್ಲೋ ಹೋಗ್ಬೇಕು ಕೂತ್ಕೊಳ್ಳೋ ಪಕ್ಕದಲ್ಲಿ ಇತ್ತು. ಇಲ್ಲಿ ಬಂದಾಗ ಹೇಳಿದೆ ಇಲ್ಲಿ ಹೋಗೋಣ ತಾಲೂಕು ಆಫೀಸ್ಗೆ ಅಂತ. ಇಲ್ಲಿ ಬರೋವರೆಗೂ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಇಲ್ಲಿ ಬಂದಾಗ ಈ ಆಫೀಸ್ಗಳಲ್ಲಿ ಎಕ್ಸೈಸ್ ಆಫೀಸಲ್ಲಿ ಪುಣ್ಯಾತ್ಮರು ಯಾರು 12ವರೆಗೆ ಬಂದು ಯಾರೂ ಪತ್ತೆ ಇಲ್ಲ. ಫುಲ್ ಬಾಗಿಲುಗಳು ಬಂದು. ನಮ್ಮ ತಾಲೂಕು ಆಫೀಸಲ್ಲಿ 68 ಪೆಂಡಿಂಗ್ ಇದೆ ಅಂತ ಅಮ್ಮ ಹೇಳಿದ್ದಾಳೆ. ಅವ್ರೊಂದು ಮಾತ್ರ ಬೋರ್ಡ್ ಇದೆ. ಇಲ್ಲಿ 5-6 ಆಫೀಸ್ ಹೋದಾಗ ಒಂದೇ ಒಂದು ಬೋರ್ಡ್ ಇರೋದು ತಾಲೂಕು ಆಫೀಸ್ ಮಾತ್ರ. ತಾಲೂಕು ಆಫೀಸಲ್ಲಿ ಏನಾದ್ರು ತೊಂದರೆ ಇದೆ ದಯವಿಟ್ಟು ಎಲ್ಲ ಜನ ಇದ್ದೀರಿ, ಅಮ್ಮ ಇಲ್ಲೇ ಇದ್ದಾಳೆ, ಯಾರ ಇದ್ರೆ ಒಬ್ಬೊಬ್ಬರೇ ಹೇಳಿ, ಅದು ಸಾಲ್ವ್ ಮಾಡ್ತೀನಿ ನಾನು. ಎಕ್ಸೈಸ್ ಆಫೀಸು ಮುಚ್ಚೋಗಿದೆ, ಲೇಬರ್ ಆಫೀಸು ಫುಲ್ ಬಂದು, ಅಲ್ಲಿಲ್ಲ, ಯಾರೂ ಇಲ್ಲ. ಅಮ್ಮನಿಗೆ ಯಾರೋ ಫೋನ್ ಮಾಡಿದೆ, ಬರ್ತೀವಿ ಸರ್ ವೆಯ್ಟ್ ಮಾಡಿ ಅಂತ. ನಾನು ಕಾಯ್ಬೇಕು ಅವ್ರಿಗೆ. 2-3 ದಿವಸ ಆಗುತ್ತೆ ರಜಾ ಹಾಕಿದ್ದಾರೆ ಅಂತ. ಅವ್ರು ರಜಾನು ಅಟೆಂಡೆನ್ಸ್ ಇಲ್ಲ, ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂಥರ ವಿಚಿತ್ರ ಇಲ್ಲಿ. ಅಂದರೆ ಪಬ್ಲಿಕ್ ಆಫೀಸು ಹೆಸರಿಗೆ ಸಂಬಳ ಬರುತ್ತೆ, ಟ್ಯಾಕ್ಸ್ ಪೇಯರ್ಸ್ ಬನ್ನಿ, ನಿಮ್ಮದು ನಮ್ಮ ದುಡ್ಡೆಲ್ಲ ಅವ್ರು ಕೊಡ್ತೀವಿ. ಅವ್ರು ನೆಟ್ಟ ಕೆಲಸ ಮಾಡಲ್ಲ. ಎಲ್ಲ ಒಂದು ಕಡೆ ನಮ್ಮ ಜನನು ಕೇಳೋದಿಲ್ಲ. ಬೀಗ ಹಾಕಿದ್ದಾರೆ ಅಂದ ತಕ್ಷಣ ಮತ್ತೆ ಕೂತ್ಕೋಬೇಕು ಅಂತಲ್ಲ, ನಮ್ಮ ಪ್ರೆಸ್ ಅವರು ಬರಬೇಕು, ಯಾಕೆ ಬೀಗ ಹಾಕಿದ್ದಾರೆ ಅಂತ ಕೇಳಬೇಕು. ಬೀಗ ಇಲ್ಲಿ ಎಕ್ಸೈಸ್ ಆಫೀಸ್ ಬೀಗ ಹಾಕಿದ್ರೆ 12 ಗಂಟೆಗೆ ಅಂತ ಹಾಕ್ಬೇಕು ಜೋರಾಗಿ. ಹಾಕಲ್ಲ ನೀವು. ನೀವು ಒಬ್ರು ಹಾಕ್ತೀನಿ, ನಾನು ನನ್ನ ಸೇರಿಸ್ಕೊಂಡು ಹೇಳ್ತೀನಿ. ನೀವೆಲ್ಲರೂ ನಾನು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಸರ್. ಎಲ್ಲ ಒಂದು ಕಡೆ ನಮ್ದು ನಾವು ಸ್ವಲ್ಪ ಮುಚ್ಕೊಂತೀವಿ. ಅದು ಮುಚ್ಚೋದು ಬಿಡಬೇಕು. ನಾನು ಓಪನ್ ಆಗಬೇಕು, ನೀವು ಓಪನ್ ಆಗಬೇಕು. ಹಂಗಾದ್ರೆ ನಾವೇನಾದ್ರೂ ನಾವು ಏನಾದ್ರು ಸೇರಿಕೊಂಡು ಸಮಾಜಕ್ಕೆ ಏನೋ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಎಲ್ಲ ಆಫೀಸ್ಗಳು ನೋವಾಗುತ್ತೆ ನನಗೆ. ಇವಾಗ ಅಲ್ಲಿ ಅಂಗನವಾಡಿ ವರ್ಕರ್ಸ್ ಇದ್ರು, ಮಕ್ಕಳು ನೀವೆಲ್ಲ ಬಂದಿದ್ರಿ, ಅವ್ರಿಗೆಲ್ಲ ಹೇಳಿ ಬಂದೆ, ಮಕ್ಕಳಲ್ಲಿ ಮೊಟ್ಟೆ, ಸಣ್ಣ ಮೊಟ್ಟೆ ಅದನ್ನು ಕತ್ಕೊಂಡ್ಬಿಡ್ತಾರೆ. ಅಲ್ಲೂ ಭ್ರಷ್ಟಾಚಾರ, ಮೊಟ್ಟೆಯಲ್ಲೂ ಭ್ರಷ್ಟಾಚಾರ, ಊಟದಲ್ಲೂ ಭ್ರಷ್ಟಾಚಾರ. ಇದು ಆಗಬಾರ್ದು. ನಾನು ಇವಾಗ ಎಲ್ಲ ಕಡೆ ಹಾಸ್ಟ್ಲು ಹೋಗ್ತಾ ಇದ್ದೀನಿ. ಅಂಗನವಾಡಿ ಹಾಸ್ಟ್ಲು, ಈ ಸೆಂಟ್ರಸ್ಸು, ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟ್ಲು, ಬಾಬಾ ಅಂಬೇಡ್ಕರ್ ಹಾಸ್ಟ್ಲು ಎಲ್ಲ ಹೋಗ್ತಾ ಇದ್ದೀನಿ. ಸರಿಯಾಗಿ ಫುಡ್ ಸಪ್ಲೈ ಆಗ್ತಾ ಇದೆಯಾ ಇಲ್ಲ ಅಂದರೆ ಈ ಮಧ್ಯದಲ್ಲಿ ತಿಂದ್ಬಿಡ್ತಾರೆ ವಾರ್ಡನ್ಗಳು. ಗಲೀಜು ಅದು ಇದು. ನಾನು ಕಲಬುರಗಿಗೆ ಹೋದಾಗ, ಅಲ್ಲಿ ಬಾಬಾ ಅಂಬೇಡ್ಕರ್ ಹಾಸ್ಟ್ಲ್ ಹೋದಾಗ ಅಲ್ಲಿ ಒಂದು ಪ್ರತಿಮೆ ಇಟ್ಟಿದ್ರು. ನನಗೆ ಭಾರಿ ಖುಷಿ ಆಯಿತು. ಆಮೇಲೆ ಇದೆಲ್ಲ ಏನು ಸರ್ ಇಲ್ಲಿ ಯಾರು ಚಪ್ಪಲಿ ಹಾಕೊಂಬರಲ್ಲ, ಅದು ವೆರಿ ಗುಡ್, ಒಳ್ಳೇದಾಯ್ತಪ್ಪ ಅಂದೆ. ಆಮೇಲೆ ಮೇಲೋದ್ರೆ ಬಾಟ್ ಸಿಕ್ಬಿಡ್ತು. ಭಾರಿ ನೋವಾಯ್ತು ನನಗೆ. ಮಕ್ಕಳು ಬಂದರು ಓದೋ ಕೆಲಸ ಮಾತ್ರ ಮಾಡಬೇಕು. ವಾರ್ಡನ್ನು ಅದು ನೆಟ್ಟಿಗೆ ನೋಡ್ಕೋಬೇಕು. ಯಾರೋ ಬಂದು ಹಾಸ್ಟ್ಲಲ್ಲಿ ಇರೋಂಗಿಲ್ಲ. ಬಡವ್ರ ಮಕ್ಕಳಿಗೆ ಹಾಸ್ಟ್ಲ್ ಕೊಟ್ಟಿರೋದು ನಾವು. ಯಾವನೋ ಬಂದು ಹಾಸ್ಟ್ಲಲ್ಲಿ ಮಜಾ ಮಾಡೋದು. ಅವತ್ತು ಅರೆಸ್ಟ್ ಮಾಡಿಸಿ ಹೊರಡಾಕಿದ್ದೆ ಅವ್ನು ನಾನು. ಈ ಥರ ಅನ್ಯಾಯ ಆಗ್ತಾ ಇದ್ದಾಗ ನಮ್ಮ ಪ್ರೆಸ್ ಅವರು ಜನ ಸ್ವಲ್ಪ ಅನ್ಯಾಯಕ್ಕೆ ನೀವು ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡ್ರೆ ನಾವು ಬಡವ್ರಿಗೆ ಏನೋ ಮಾಡೋಕ್ಕೆ ಸಹಾಯ ಆಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ. ಪ್ರಮುಖವಾಗಿ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಸರ್. ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಎಕ್ಸ್ಪ್ರೆಷನ್ ಕೇಳ್ತೀನಿ ಸರ್. 12 ಗಂಟೆ ಮುಚ್ಚೋಗಿದ್ದೆ ನಾನು, ಏನು ಸಮಾಚಾರ, ಎಲ್ಲೋಗಿದ್ದೆ ಅಂತ, ವ್ಯಾಪಾರಕ್ಕೆ ಹೋಗಿದ್ಯಾ ಇಲ್ಲ ನೀನು ರಜಾ ಹಾಕಿದ್ಯಾ? ಒಬ್ಬರಾದ ಪರವಾಗಿಲ್ಲ, ಎಂಟೈರ್ ಆಫೀಸ್ ಬಂದ್ 12ವರೆಗೆ. ಪ್ರಮುಖವಾಗಿ ಕೆಜೆಪ್ ತಾಲೂಕಿನಲ್ಲಿ ರಾಜ್ಯಾದ್ಯಂತ ಎಲ್ಲೂ ಆಗಿಲ್ಲ 523 ಎಕರೆ ಅಕ್ರಮ ಭೂ ಮಂಜೂರಾತಿನ ನಿಮ್ಮ ಇಲಾಖೆನವರೇ ಕೇಸ್ ದಾಖಲು ಮಾಡಿದ್ದಾರೆ. ಕೇಸ್ ಬಗ್ಗೆ ನೀವು ಕೇಳಂಗಿಲ್ಲ. ಕೇಳಂಗಿಲ್ಲ ಅದು ಕೆಲವು ಸೀಕ್ರೆಟ್ ನಾವು ಬಿಡಂಗಿಲ್ಲ. ನಿಮಗೆ ಏನ್ ಮಾಡ್ತೀವಿ ನಾವು ಮಾಡ್ತೀವಿ, ಅದು ನೀವು ಹೇಳಂಗಿಲ್ಲ, ನಾವು ಬಿಡಂಗಿಲ್ಲ. ಕೇಸ್ ಇದ್ದಾಗ ಕೇಳಂಗಿಲ್ಲ ಸರ್. ಸರ್ ಯಾರ ಮೇಲೆ ಯಾವ ಆಫೀಸರ್ಸು ಬರಲ್ಲ ಸರ್. 11 ಗಂಟೆವರೆಗೂ ಯಾವ ಆಫೀಸಲ್ಲಿ ಯಾರು ಇರಲ್ಲ. ಯಾರ ಮೇಲೆ ದೂರ ದಾಖಲಾಗಿದೆ ಅವ್ರು ರಾಜಾರೋಷವಾಗಿ ಇನ್ನೂ ಕೆಲಸದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಏನಾಗಿದೆ ಅಂದ್ರೆ, ನಾವು ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ನಮಗೆ ಅರೆಸ್ಟ್ ಮಾಡಂಗಿಲ್ಲ. ಎನ್ಕ್ವೈರಿ ಮಾಡ್ತೀವಿ, ರಿಪೋರ್ಟ್ ಗೌರ್ಮೆಂಟ್ ಕಳಿಸ್ತೀವಿ. ಹಂಗೇನ ಗೌರ್ಮೆಂಟ್ ಅಫಿಷಿಯಲ್ಸ್ ಆದರೆ ಅವ್ರನ್ನ ನಮ್ಗೆ ಗೊತ್ತಿಲ್ಲದೇನೆ ರೈಡ್ ಮಾಡಿಸ್ತೀವಿ. ಮನೆಗಳನ್ನ ರೈಡ್ ಮಾಡ್ತೀನಿ, ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಸ್ತೀವಿ. ಆ ರೈಡ್ ನೆನ್ನೆ ಒಬ್ಬರು ಅಲ್ಲಿ ನೋಡಿದ್ರಲ್ಲ ಬೆಂಗಳೂರಲ್ಲಿ, ಆ ಅಮ್ಮ ಮನೇಲಿದ್ದಾಳೆ, ಮಗ ಬಂದು ಕೆಲಸ ಮಾಡ್ತಾನೆ. ಅಮ್ಮನ ಕೆಲಸ ಆಫೀಸಲ್ಲಿ ಮಾಡ್ತಾನೆ, ಬಂದು ಅವನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದೀನಿ.
ಅಂಥವು ಸಿಕ್ಕಿದಾಗ ಮಾಡಿದ್ದೀವಿ. ನಾವು ಡೈರೆಕ್ಟ್ ಅರೆಸ್ಟ್ ಮಾಡೋಕ್ಕಾಗಲ್ಲ, ಕಾನೂನುಬದ್ಧವಾಗಿ ಅವ್ರಿಗೆ ನೋಡಿ ಇವಾಗ ನಿಮ್ಮವ್ರು ಇದು ಮಾಡಿದ್ದಾರೆ, ಮುಚ್ಕೊಂಡು 12ವರೆಗೆ ಹೋಗಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ, ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ. 12 ಗಂಟೆ ಎಲ್ಲಿ ಹೋಗಿದ್ರಪ್ಪ, ಎಲ್ಲ ಫುಲ್ ಸ್ಟಾಪು. ಮದುವೆಗಿದ್ದು ಹೋಗಿದ್ದೀರಾ, ಯಾರ ನಿಮ್ಮ ಆಫೀಸ್ ಮದುವೆನ ಏನೋ ಬಂದಾಗ ಹೋಗ್ಬೇಕಲ್ಲ, ಏನೂ ಇಲ್ಲ. ಅಟೆಂಡೆನ್ಸ್ ಫೋಟೋ ಹೊಡ್ಕೊಂಡಿದ್ದೀವಿ, ಎಲ್ಲ ತೊಗೊಂಡಿದ್ವಿ. ಕಾನೂನು ಪ್ರಕಾರ ನಾವು ಆಕ್ಷನ್ ತಗೋತೀವಿ ಅವ್ರ ಮೇಲೆ. ನೀವು ಚಿನ್ನದ ನಾಡು ಕೆಜಿಎಫ್ನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, ಕೆಜಿಎಫ್. ಸಂಪರ್ಕಿಸಿ 8862999700. Spic Tex, do the cha-cha-cha, Spic Tex, and go bananas. Hey girl, when you got it, just let your hair down and move like there's no one but you that's around. Spic Tex, when you're on the move, Spic Tex, when you feel the groove, Spic Tex, do the cha-cha-cha, Spic Tex, and go bananas. Spic Tex, kids and ladies wear, always with you. Spic Tex, when you're on the move,